ಗ್ಯಾರಂಟಿ ಪರವಾಗಿ ಮಾತಾಡಿದೆ. ಓಕೆ, ನೆಕ್ಸ್ಟ್, ಈ ಪಂಚ ಗ್ಯಾರಂಟಿ ಯೋಜನೆಯ ಮೂಲ ಆಶಯ ಉದಾತ್ತವಾದದ್ದು ಮತ್ತು ಕಾಂಟ್, ಇಮ್ಯಾನ್ಯುಯಲ್ ಕಾಂಟ್, ಎಥಿಕ್ಸ್ ಅಲ್ಲಿ ಬರ್ತಾನೆ ಇಮ್ಯಾನ್ಯುಯಲ್ ಕಾಂಟ್ ಅವರ ಉಪಯುಕ್ತವಾದ ಯುಟಿಲಿಟೇರಿಯನ್ ಉಪಯುಕ್ತವಾದ ಅಂಡರ್ಲೈನ್ ಮಾಡ್ಕೊಳ್ಳಿ, ಯುಟಿಲಿಟೇರಿಯನ್ ಸಿದ್ಧಾಂತಕ್ಕೆ ಸಂವಾದಿಯಾಗಿದೆ. ಗ್ಯಾರಂಟಿ ಯೋಜನೆಗಳು ಚುನಾವಣೆ ಗೆಲ್ಲುವ ಅಸ್ತ್ರವಾಗಿ ಬಳಕೆಯಾಗದೆ ಮಾನವ ಅಭಿವೃದ್ಧಿ ಪ್ರೇರಿಸುವ ಸಾಧನಗಳಾಗಬೇಕು. ಇವೇನಾಗಬೇಕು? ಮಾನವ ಅಭಿವೃದ್ಧಿಯನ್ನು ಪ್ರೇರೇಪಿಸುವ ಸಾಧನಗಳಾಗಬೇಕು. ಓಕೆ, ರಾಜ್ಯದ ಬೊಕ್ಕಸಕ್ಕೆ ಗ್ಯಾರಂಟಿ ಯೋಜನೆಗಳು ಭಾರವಾಗದಂತೆ ನೋಡಿಕೊಳ್ಳುವುದು ರಾಜ್ಯ ಸರ್ಕಾರದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಹಣಕಾಸು ಕ್ರೋಢೀಕರಣಕ್ಕೆ ಕೆಳಗಿನ ಕ್ರಮಗಳನ್ನು ಕೈಗೊಳ್ಳಬಹುದು. ಏನಪ್ಪಾ ಹಣಕಾಸು? ನೀನು ಕನ್ಸಾಲಿಡೇಟ್ ಮಾಡ್ಬೇಕು ರಿಸೋರ್ಸ್. ಹೇಗೆ ಕ್ರಮ ಏನು? ತೆರಿಗೆ ವ್ಯಾಪ್ತಿಯನ್ನು ಹೆಚ್ಚಿಸುವುದು. ಈಗ ಡೈರೆಕ್ಟ್ ಟ್ಯಾಕ್ಸ್ ಕಟ್ಟೋರು ಎಷ್ಟಪ್ಪ? ಬರೀ ಕೇವಲ 5% ಡೈರೆಕ್ಟ್ ಟ್ಯಾಕ್ಸ್ ಕಟ್ಟೋರು. ಸೊ ಅದನ್ನು 15% ಜಾಸ್ತಿ ಮಾಡಬೇಕು. ಓಕೆ, ತೆರಿಗೆ ವ್ಯಾಪ್ತಿಯನ್ನು ಕಟ್ಟೋರು. ನೀವು ಡೈರೆಕ್ಟ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ? ಇಲ್ಲ, ಓನ್ಲಿ 5%. ಕೈಗಾರಿಕೆಗಳ ಅಭಿವೃದ್ಧಿ, ಉದ್ಯಮಶೀಲತೆಗೆ ಪ್ರೋತ್ಸಾಹ, ಅನೌಪಚಾರಿಕ ವಲಯವನ್ನು ಔಪಚಾರಿಕ ವಲಯಕ್ಕೆ ತರುವುದು ಮತ್ತು ತೆರಿಗೆ ನಿಯಮಗಳನ್ನು ಎಲ್ಲರೂ ಪಾಲಿಸುವಂತೆ ಮಾಡಿದಾಗ ತೆರಿಗೆಗಳ ಸಂಗ್ರಹ ಜಾಸ್ತಿ ಆಗುತ್ತೆ. ಓಕೆ, ಫೈನ್. ಈಗ ಫಾರ್ ಎಕ್ಸಾಂಪಲ್ ಏನಿದು, PG ಮಾಡೋರು ಎಲ್ಲರೂ ಟ್ಯಾಕ್ಸ್ ಕಟ್ತಾರ? ಅರಿವೇ ಬೋರ್ಡ್ ಹಾಕಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾರೆ? ಅನೌಪಚಾರಿಕ ವಲಯ ಇರ್ತಾರೆ, ಅದನ್ನ ಔಪಚಾರಿಕ ತರಬೇಕು. ಈಗ ಮನೆ ಬಾಡಿಗೆ ಮನೆ ಬಾಡಿಗೆ ಇಸ್ಕೊಂತಾರಲ್ಲಪ್ಪ ಎಲ್ಲಾ ಓನರ್ಗಳು, ಅವ್ರೆಲ್ಲರೂ ಟ್ಯಾಕ್ಸ್ ಕಟ್ತಿದಾರ? ಇಲ್ಲ, ಅವರೆಲ್ಲ ತರಬೇಕು. ಅಯ್ಯ ಬನ್ನಿ, ತೆರಿಗೆ ಕಟ್ಟಿದರೆ ಸ್ವರ್ಗ, ತೆರಿಗೆ ಇಲ್ಲಂದ್ರೆ ನರಕ ಅಂತೇಳಿ ಅವ್ನು ಮಾಡ್ಬೇಕು ಸ್ಕೀಮು. ಮತ್ತೆ ಇಂಡಸ್ಟ್ರೀಸ್ ಬೇಕು. ಯಾಕೆ ಇಂಡಸ್ಟ್ರೀಸ್ ಬೇಕು? ಇಂಡಸ್ಟ್ರೀಸ್ ನೀಡಿ, ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡುತ್ತೆ, ತದನಂತರದಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ, ಎಕ್ಸ್ಪೋರ್ಟ್. ಓಕೆ, ಸೊ ನಾನೇನ್ ಮಾಡಿದ್ದೀನಿ? ಕ್ರೋಢೀಕರಣಕ್ಕೆ ಇದು ಮಾಡ್ತೀನಿ. ಓಕೆ, ನೆಕ್ಸ್ಟ್ ಸಬ್ಸಿಡೀಸ್